ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ರಾಜ ಯುಧಿಷ್ಠಿರ ಭೀಷ್ಮ, ದ್ರೋಣ, ಕೃಪಾ, ಶಾಲ್ಯ ಇವರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಯುದ್ಧ ಮಾಡೋದಕ್ಕೆ ಆಜ್ಞೆ ಮತ್ತು ಆಶೀರ್ವಾದವನ್ನು ಪಡೆಯೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಗೀತೆ ಅನ್ನೋದು ಸ್ವಯಂ ಕಮಲನಾಭನ ಮುಖ ಕಮಲದಿಂದ ಬಂದಿದೆ. ಅದಕ್ಕೋಸ್ಕರನೇ ಇದನ್ನು ಚೆನ್ನಾಗಿ ಸ್ವಾಧ್ಯಾಯ ಮಾಡಬೇಕು. ಅಂದರೆ ಏನು, ಬೇಕಾದಷ್ಟು ಧರ್ಮಗ್ರಂಥಗಳಿದೆ, ಶಾಸ್ತ್ರಗಳು ಏನೇನೋ ಇದೆ ಅಲ್ವಾ. ಆದರೆ ಇದು ಸ್ವತಃ ಆ ಭಗವಂತನ ಮುಖಕಮಲದಿಂದ ಬಂದಿರೋದ್ರಿಂದ ಇದನ್ನು ಚೆನ್ನಾಗಿ ನಾವು ಸ್ವಾಧ್ಯಾಯ ಮಾಡಬೇಕು. ಬಹಳಷ್ಟು ಶಾಸ್ತ್ರಗಳ ಸಂಗ್ರಹಣೆ ಮಾಡೋದ್ರಿಂದ ಲಾಭ ಏನು? ಇದು ಒಂದು ಸಾಕು ಓದಿದ್ರೆ. ಆದರೆ ಅದನ್ನು ಸ್ವಾಧ್ಯಾಯ ಮಾಡಬೇಕು, ಪ್ರತಿನಿತ್ಯ ನಾವು ಬಿಡದೆ ಅದನ್ನು ಸ್ವಾಧ್ಯಾಯ ಮಾಡಬೇಕು. ಅದೊಂದು ಇದು ಬಿಟ್ಟರೆ ಇನ್ನು ಬೇಕಾದಷ್ಟು ಶಾಸ್ತ್ರಗಳ ಸಂಗ್ರಹಣೆ ಮಾಡೋದ್ರಿಂದ ಲಾಭನೇ ಇಲ್ಲ. ಯಾಕಂದರೆ ಗೀತೆಯಲ್ಲೇ ಎಲ್ಲ ಶಾಸ್ತ್ರಗಳ ಸಮಾವೇಶ ಆಗುತ್ತೆ. ನಾವು ಏನೇನು ಧರ್ಮಗ್ರಂಥಗಳಿದೆಯೋ ಅದರಲ್ಲೆಲ್ಲ ಓದಿದಾಗ ನಮಗೇನು ಸಾರ ಸಿಗುತ್ತೋ ಅದು ಇದರಲ್ಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಭಗವಂತ ಸರ್ವದೇವಮಯನಾಗಿದ್ದಾನೆ. ಗಂಗೆಯಲ್ಲಿ ಎಲ್ಲ ತೀರ್ಥಗಳ ವಾಸ ಇದೆ. ಮತ್ತೆ ಮನು ಅನ್ನೋನು ಸಕಲ ದೇವ ಸ್ವರೂಪನಾಗಿದ್ದಾನೆ. ಅಂದರೆ ಅರ್ಥ ಏನಿಲ್ಲಿ, ಭಗವಂತ ಅಂದರೆ ಇಲ್ಲಿ ಶ್ರೀಕೃಷ್ಣನೇ ಸರ್ವದೇವಮಯನಾಗಿರುವಂಥವನು. ಎಲ್ಲ ದೇವತೆಗಳನ್ನ ಪೂಜೆ ಮಾಡೋದು ಬೇಕಾಗಿಲ್ಲ, ಬರೀ ಭಗವಂತ ಆ ಸರ್ವೋತ್ತಮನನ್ನ ಪೂಜೆ ಮಾಡಿಬಿಟ್ರೆ ಎಲ್ಲ ದೇವತೆಗಳನ್ನು ಪೂಜಿಸ್ದಾಗೇನೆ. ಅದೇ ರೀತಿ ಗಂಗೆಯಲ್ಲಿ ಬೇರೆ 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 ತೀರ್ಥಗಳಿಗೆ ಹೋಗಿ ನಾವು ಅಲ್ಲಿ ನಮಸ್ಕಾರ ಮಾಡಬೇಕು ಅಂತೇನಿಲ್ಲ. ಗಂಗೆಗೆ ನಮಸ್ಕಾರ ಮಾಡಿಬಿಟ್ರೆ ಅದರಲ್ಲೇ ಎಲ್ಲ ತೀರ್ಥಗಳ ವಾಸ ಇದೆ. ಅದೇ ರೀತಿ ಮನು ಅನ್ನೋನು ಎಲ್ಲರಿಗೂ ಕೂಡ ದೇವಸ್ವರೂಪನಾಗಿದ್ದಾನೆ. ಈ ರೀತಿ ಗೀತಾ, ಗಂಗಾ, ಗಾಯತ್ರಿ ಮತ್ತು ಗೋವಿಂದ, ಗಕಾರಯುಕ್ತ ಗಾಯಿಂದ ಸ್ಟಾರ್ಟ್ ಆಗಿರುವಂತಹ ಈ 4 ಹೆಸರುಗಳು ಕೂಡ ಹೃದಯದಲ್ಲಿ ಹಿತವಾಗಿಬಿಟ್ರೆ ಈ ಜಗತ್ತಲ್ಲಿ ಮತ್ತೆ ಜನ್ಮವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೀಕೃಷ್ಣ ಭಾರತಾಮೃತದ ಸಾರಭೂತವಾದಂತಹ ಗೀತೆಯನ್ನು ಕರೆದು, ಅಂದರೆ ಅದು ಅಮೃತದ ಹಾಗೆ ಅದರ ಸಾರವನ್ನು ಅವನು ಅರ್ಜುನನ ಬಾಯಿ ಒಳಗಡೆ ಹೋಮ ಮಾಡಿದ್ದಾನೆ, ಅಂದರೆ ಹಾಕಿದ್ದಾನೆ ಅಂತ ಅರ್ಥ. ಹಾಲನ್ನು ಕರೆದು ಅವನು ಬಾಯಲ್ಲೇ ಡೈರೆಕ್ಟಾಗಿ ಹಾಕಿದ್ದಾನೆ ಅಂತ ಅಂದ್ಬಿಟ್ಟು. ಅದು ಹೇಗೆ ಅಂತಂದರೆ ಎಷ್ಟು ಶಾಸ್ತ್ರಗಳಿದೆಯೋ ಅದರ ಒಂದು ಸಾರ ಅದನ್ನು ನಮಗೆ ಕುಡಿಸಿದ್ದಾನೆ ಅಂತ ಅರ್ಥ. ಇಲ್ಲಿ ಸಂಜಯ ಹೇಳ್ತಾನೆ, ಯಾವಾಗ ಅರ್ಜುನ ಬಾಣ ಮತ್ತು ಗಾಂಡೀವ ಧನಸ್ಸನ್ನು ಧರಿಸ್ಕೊಂಡಿರೋದನ್ನ ನೋಡ್ತಾರೋ ಆಗ ಮಹಾರಥಿಗಳೆಲ್ಲ ಮತ್ತೆ ಸಿಂಹನಾದವನ್ನ ಮಾಡ್ತಾರೆ. ಅರ್ಜುನ ಕೂತ್ಕೊಂಡ್ಬಿಟ್ಟಿದ್ದ, ಈಗ ಅವನು ಮತ್ತೆ ತನ್ನ ಧನಸ್ಸು ಬಾಣಗಳನ್ನೆಲ್ಲ ಎತ್ತಿಕೊಂಡಿದ್ದು ನೋಡಿ ಬೇರೆ ಮಹಾರಥಿಗಳೆಲ್ಲ ಇರ್ತಾರಲ್ಲ, ಅವರು ಸಿಂಹನಾದವನ್ನ ಮಾಡ್ತಾರೆ. ಆಗ ಪಾಂಡವ, ಸೋಮಕ ಮತ್ತು ಅವರ ಅನುಯಾಯಿಗಳಾದಂಥ ಬೇರೆ ರಾಜರೆಲ್ಲರೂ ಕೂಡ ಸಂತೋಷರಾಗಿ ಶಂಖವನ್ನು ಊದೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಭೇರಿ, ಕಹಳೆಗಳು, ನರಸಿಂಹಗಳು ಅಕಸ್ಮಾತಾಗಿ ನುಡಿದಿದ್ರಿಂದ, ಈಗ ಇದ್ದಕ್ಕಿದ್ದಂಗೆ ಇವರೆಲ್ಲ ನುಡಿಸ್ತಾ ಇರೋದ್ರಿಂದ ಬಹಳ ದೊಡ್ಡದಾದಂತಹ ಶಬ್ದವಾಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಎರಡೂ ಕಡೆಯ ಸೈನ್ಯ ಯುದ್ಧಕ್ಕೋಸ್ಕರ ತಯಾರಾಗಿರೋದನ್ನು ನೋಡಿ ಮಹಾರಾಜ ಯುಧಿಷ್ಠಿರ ತನ್ನ ಕವಚ ಮತ್ತು ಶಸ್ತ್ರಗಳನ್ನು ಬಿಟ್ಟು ರಥದಿಂದ ಇಳಿದು ಮತ್ತೆ ಕೈ ಮುಗಿದು ಬಹಳ ವೇಗದಿಂದ ಪೂರ್ವದ ಕಡೆ, ಎಲ್ಲಿ ಶತ್ರುಗಳ ಸೈನ್ಯ ನಿಂತಿತ್ತೋ ಅಂದರೆ ಪಿತಾಮಹ ಭೀಷ್ಮರ ಕಡೆ, ಆ ಕಡೆ ನೋಡ್ತಾ ಕಾಲ್ನಡಿಗೆಯಲ್ಲೇ ನಡೆದು ಬಿಡ್ತಾನೆ. ಈಗ ನೋಡಿ, ಇಲ್ಲಿ ಎಲ್ಲರೂ ಕೂಡ ಕಹಳೆಗಳನ್ನು, ಶಂಖಗಳನ್ನು ಊದ್ತಾ ಇದ್ದಾರೆ. ಆದರೆ ರಥದಿಂದ ಯುಧಿಷ್ಠಿರ ಏನು ಮಾಡ್ದ, ಕವಚ ಮತ್ತು ಶಸ್ತ್ರಗಳು ಎಲ್ಲವನ್ನು ಅಲ್ಲೇ ಬಿಟ್ಬಿಟ್ಟು ಬರೀ ಕಾಲ್ನಡಿಗೆನಲ್ಲೇ ಅವನು ಶತ್ರುಗಳ ಸೈನ್ಯ ಎಲ್ಲಿ ನಿಂತಿತ್ತು ಅಲ್ಲಿಗೆ, ಅದರಲ್ಲೂ ಕೂಡ ಪಿತಾಮಹ ಭೀಷ್ಮರು ಇರ್ತಾರಲ್ಲ ಅವ್ರ ಕಡೆ ನೋಡ್ತಾ ಅವನು ನಡೀತಾನೆ. ಅವನು ಈ ರೀತಿ ಹೋಗ್ತಾ ಇರೋದನ್ನ ನೋಡಿ ಅರ್ಜುನ ಕೂಡ ರಥದಿಂದ ಹಾರ್ತಾನೆ. ಮತ್ತೆ ತನ್ನ ಎಲ್ಲ ಇನ್ನೂ ಅಣ್ಣ ತಮ್ಮಂದ್ರು ಇರ್ತಾರಲ್ಲ ಅವರು ಕೂಡ ಏನು ಮಾಡ್ತಾರೆ, ಅವನ ಹಿಂದೆನೇ ನಡೀತಾರೆ. ಭಗವಂತ ಶ್ರೀಕೃಷ್ಣ ಮತ್ತು ಇನ್ನೂ ಪ್ರಮುಖ ರಾಜರೂ ಕೂಡ ಬಹಳ ಉತ್ಸುಕತೆಯಿಂದ ಅವರ ಹಿಂದೆನೇ ನಡೀತಾರೆ. ಇಲ್ಲಿ ಯುಧಿಷ್ಠಿರ ಮಹಾರಾಜ ಅಲ್ವಾ, ಅದಕ್ಕೋಸ್ಕರ ಇವನು ಹೋಗ್ತಾ ಇದ್ದಾನೆ ಅಂತ ಅರ್ಜುನ ಇಳ್ದ ಅಂತ ಅವನು ಇನ್ನೂ ಸೋದರರು ಇರ್ತಾರಲ್ಲ ಅವರೆಲ್ಲ ಇಳಿತಾರೆ. ಅವರೆಲ್ಲ ಇಳಿದಿದ್ದು ನೋಡಿ ಕೃಷ್ಣ ಮತ್ತು ಇನ್ನೂ ಬೇರೆ ಬೇರೆ ಮುಖ್ಯವಾಗಿರುವಂಥ ರಾಜರು ಇರ್ತಾರಲ್ಲ, ಯಾಕೆ ಹೋಗ್ತಾ ಇರ್ಬೋದು ಯುಧಿಷ್ಠಿರ
ಅದು ಕೂಡ ಶತ್ರುಗಳ ಸೈನ್ಯದ ಕಡೆ ಹೋಗ್ತಾ ಇದ್ದಾನಲ್ಲ, ಇವನೇನಾದ್ರೂ ಸರೆಂಡರ್ ಆಗ್ಬಿಡಕ್ ಹೋಗ್ತಾ ಇದ್ದಾನ ಅಥವಾ ಏನ್ ವಿಚಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಯುಧಿಷ್ಠಿರ ಯಾರಿಗೂ ಏನು ಹೇಳೋದಿಲ್ಲ. ಯಾವಾಗ ಅರ್ಜುನ ಧನಸ್ಸು ಬಾಣಗಳನ್ನ ಎತ್ಕೊಳ್ತಾನೋ ಆಗ ಬೇರೆ ಮಹಾರಥಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಕೂಡ ಶಂಖನಾದವನ್ನ ಮಾಡ್ತಾರೆ, ಸಿಂಹನಾದವನ್ನ ಮಾಡ್ತಾರೆ, ಆಮೇಲೆ ಬೇರಿಗಳು ರಣಕಹಳೆಗಳನ್ನ ಊದ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ ತಕ್ಷಣ ಈಗ ಯುದ್ಧ ಮಾಡೋದಕ್ಕೆ ಅರ್ಜುನ ರೆಡಿಯಾಗಿದ್ದಾನೆ, ನನ್ನ ಕಡೆಯವರೆಲ್ಲ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿ ಯುಧಿಷ್ಠಿರ ಏನ್ ಮಾಡ್ತಾನೆ, ಕವಚನೂ ತೆಗೆದು ಬಿಡ್ತಾನೆ. ಮತ್ತೆ ಶಸ್ತ್ರಗಳನ್ನು ಕೂಡ ರಥದಲ್ಲೇ ಇಟ್ಬಿಟ್ಟು ಶತ್ರು ಸೈನ್ಯದ ಕಡೆ ಹೋಗ್ತಾ ಇದ್ದಾಗ ಏನೋ ಒಂದು ಮನ್ಸಲ್ಲಿ ಒಂದು ಡೌಟ್ ಬರುತ್ತೆ. ಮತ್ತೆ ಏನ್ ಮಾಡ್ಬೋದು ಈಗ ಯುಧಿಷ್ಠಿರ ಅಂತ ಅನ್ಸುತ್ತಲ್ವಾ. ಆ ರೀತಿ ಈಗ ಕೃಷ್ಣ ಮತ್ತೆ ಇನ್ನೂ ಬೇಕಾದಷ್ಟು ರಾಜರೂ ಕೂಡ ಉತ್ಸುಕತೆಯಿಂದ ಅವನ ಹಿಂದೆನೆ ನಡೀತಾರೆ. ಮುಂದುವರೆದು ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.